ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಪ್ರಾಣಿಗಳಿಗೆ ಇಡೀ ಕಾಡೇ ಮನೆ. ನೀವು ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಕಾಡಲ್ಲಿ ರೋಡ್ ಇಲ್ಲ, ಟ್ರಾಫಿಕ್ ಸಿಗ್ನಲ್ ಇಲ್ಲ, ಹಾಗೆ ನಾವು ಎಲ್ಲರೂ ಹೋಗಿ ಬಳಸ್ತೀವಲ್ಲ ಗೂಗಲ್ ಮ್ಯಾಪು, ಅದೂ ಕೂಡ ಇಲ್ಲ. ಆದರೂ ಸಾವಿರಾರು ವರ್ಷದಿಂದ ಒಂದೇ ದಾರಿಯಲ್ಲಿ ಓಡಾಡ್ತಾರೆ. ಹೀಗೆ ಓಡಾಡೋಕ್ಕೆ ಒಂದೇ ಒಂದು ದಾರಿ ಇದೆ, ಅದನ್ನ ಎಲಿಫೆಂಟ್ ಕಾರಿಡಾರ್ ಅಂತ ಕರಿತೀವಿ. ಇದು ಆನೆ ಓಡಾಡೋಕ್ಕೆ ಮಾತ್ರ ಅಲ್ಲ, ಇಡೀ ಕಾಡಿನ ವ್ಯವಸ್ಥೆ ಇದನ್ನು ಬಳಸ್ಕೊಳ್ತದೆ. ಇದು ನಾಶ ಆದರೆ ಬರೀ ಆನೆಗಳಲ್ಲ, ಇಡೀ ಕಾಡಿನ ಪರಿಸರ ವ್ಯವಸ್ಥೆನೇ ಅಪಾಯಕ್ಕೆ ಸಿಗಾಕೊಳ್ತದೆ. ಇವತ್ತು ನಾವು ಈ ಆನೆ ಕಾರಿಡಾರ್ಗಳ ರೋಚಕ ಕತೆ, ಸೈಂಟಿಫಿಕ್ ಫ್ಯಾಕ್ಟ್ಸು, ಹಾಗೆ ಕರ್ನಾಟಕದಲ್ಲಿರುವಂಥ ಇಂಪಾರ್ಟೆಂಟ್ ಕಾರಿಡಾರ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ರೀತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ನಮ್ಮನ್ನು ಫಾಲೋ ಅಪ್ ಮಾಡಿ. ಸ್ನೇಹಿತರೆ, ರೀಸೆಂಟಾಗಿ ಒಂದು ಹುಲಿ ನಾಗರಹೊಳೆ ಫಾರೆಸ್ಟ್ ಏರಿಯಾದಿಂದ ಕಬಿನಿ ನದಿ ಮೂಲಕ 1 ಕಿಲೋಮೀಟರ್ ಸ್ವಿಮ್ ಮಾಡಿ 360 ಕಿಲೋಮೀಟರ್ ದೂರ ಇರುವಂಥ ಕಾರವಾರದ ಅಂಕೋಲಾ ಫಾರೆಸ್ಟ್ ಏರಿಯಾಗೆ ಮೈಗ್ರೇಷನ್ ಹೋಗಿದೆ. ಇದು ರೀಸೆಂಟಾಗಿ ಕರ್ನಾಟಕದಲ್ಲಿ ನಡೆದಿರುವಂಥ ಲಾಂಗೆಸ್ಟ್ ಮೈಗ್ರೇಷನ್. ಈ ಪ್ರಾಣಿಗಳು ಹೀಗೆ ಹೋಗೋಕ್ಕೆ ಫುಡ್ಡು, ಬ್ರೀಡಿಂಗು ಅಥವಾ ಬೇರೆ ಗಂಡು ಹುಲಿಗಳ ಜೊತೆ ಜಗಳ ಇದೆಲ್ಲ ಕಾರಣ. ಆದರೆ ಇಷ್ಟು ದೂರ ಹೋಗಿರುವಂಥ ಹುಲಿ ಯಾರ ಕಣ್ಗೂ ಬೀಳದೆ, ಯಾರನ್ನು ಡಿಸ್ಟರ್ಬ್ ಮಾಡದೆ ಹೋಗೋಕ್ಕೆ ಬಳಸಿರೋಂಥ ದಾರಿ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಈ ಪ್ರಾಣಿಗಳು ಒಂದು ಫಾರೆಸ್ಟ್ ಏರಿಯಾಯಿಂದ ಇನ್ನೊಂದು ರೀಜನ್ಗೆ ಹೋಗೋಕ್ಕೆ ಈ ವೆಸ್ಟರ್ನ್ ಗಾರ್ಡ್ಸ್ಗಳನ್ನು ಬಳಸ್ಕೊಳ್ತವೆ. ಫ್ರೆಂಡ್ಸ್, ವೆಸ್ಟರ್ನ್ ಗಾರ್ಡ್ಸ್ ನಮಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಈ ವೆಸ್ಟರ್ನ್ ಗಾರ್ಡ್ಸ್ ಅನ್ನೋದು ಆನೆಗಳಿಗೆ ಲಾಂಗೆಸ್ಟ್ ಹ್ಯಾಬಿಟಾಟ್ ಕಾರಿಡಾರ್ ಇದಾಗಿ. ಇದರ ಮೂಲಕ ಪ್ರತಿ ವರ್ಷ 11,000ದಷ್ಟು ಆನೆಗಳು ಸಂಚಾರ ಮಾಡ್ತವೆ. ಇದು ಅವಕ್ಕೆ ಹೆದ್ದಾರಿ ಇದ್ದ ಹಾಗೆ. ಇದರ ಮೂಲಕನೇ ಆ ಹುಲಿ ಕೂಡ ಕಾರವಾರದ ಅಂಕೋಲಾಗೆ ಹೋಗಿರುವಂಥದ್ದು. ಹಾಗಾದರೆ ಈ ಎಲಿಫೆಂಟ್ ಕಾರಿಡಾರ್ ಅಂತ ಅಂದರೆ ಏನು? ಈ ಎಲಿಫೆಂಟ್ ಕಾರಿಡಾರ್ ಅಂತ ಅಂದರೆ 2 ಅಥವಾ ಹೆಚ್ಚು ಫಾರೆಸ್ಟ್ ಏರಿಯಾಗಳನ್ನು ನ್ಯಾಚುರಲ್ ಆಗಿ ಸೇರಿಸುವಂಥ ಸಂಚಾರದ ಮಾರ್ಗ. ಈ ಆನೆಗಳು ಫುಡ್ಗೆ, ವಾಟರ್ಗೆ, ರಿಪ್ರೊಡಕ್ಷನ್ಗೆ, ಹಾಗೆ ಸೆಕ್ಯೂರ್ಡ್ ಪ್ಲೇಸಸ್ಗೆ ಹೋಗೋಕ್ಕೆ ಈ ರೋಡ್ಗಳನ್ನು ಬಳಸ್ಕೊಳ್ತವೆ. ಇದು ಮನುಷ್ಯ ಮಾಡಿರುವಂಥ ರೋಡ್ ಅಲ್ಲ. ಸಾವಿರಾರು ವರ್ಷಗಳಿಂದ ಆನೆಗಳೇ ತಮ್ಮ ಹೆಜ್ಜೆ ಗುರುತಿನಿಂದ ತಮಗಾಗಿ ತಾವೇ ಮಾಡ್ಕೊಂಡಿರೋ ಇವತ್ತಿಗೂ ಬದುಕಿರುವಂಥ ರಸ್ತೆಗಳು. ಯಾಕೆ ಈ ಆನೆಗಳು ಯಾವಾಗಲೂ ಸಂಚಾರ ಮಾಡ್ತವೆ? ಒಂದು ಅಡಲ್ಟ್ ಎಲಿಫೆಂಟ್ಗೆ ಡೈಲಿ ಅಪ್ರಾಕ್ಸಿಮೇಟ್ ಆಗಿ 150ರಿಂದ 200 kg ಫುಡ್ ಬೇಕು, 100ರಿಂದ 200 ಲೀಟ್ರಷ್ಟು ನೀರು ಬೇಕು. ಇಷ್ಟು ಸೋರ್ಸ್ ಆಫ್ ಫುಡ್ಡು ಒಂದು ಜಾಗದಲ್ಲಿ ಸಿಗೋದು ಕಷ್ಟ. ಅದನ್ನು ಹುಡುಕೊಂಡು ಡೈಲಿ 10ರಿಂದ 30 ಕಿಲೋಮೀಟರ್ ದೂರದವರೆಗೂ ಟ್ರಾವೆಲ್ ಮಾಡ್ತವೆ. ಯಾವ್ಯಾವ ಸೀಸನ್ನಲ್ಲಿ ಎಲ್ಲೆಲ್ಲಿ ಫುಡ್ ಸಿಗುತ್ತೆ ಅಂತ ತಿಳ್ಕೊಂಡು ಅದನ್ನು ಹುಡುಕೊಂಡು ಈ ಕಾರಿಡಾರ್ ಮೂಲಕ ಹೊಸ ಏರಿಯಾಗೆ ಹೋಗ್ತದೆ. ಈ ಆನೆಗಳಿಗೆ ಇರುವಂಥ ಅದ್ಭುತವಾದ ಮೆಮೊರಿ ಪವರ್ನಿಂದ 20ರಿಂದ 30 ವರ್ಷಗಳ ಹಿಂದೆ ಬಳಸಿರೋ ದಾರಿನ ಕೂಡ ನೆನಪಲ್ಲಿ ಇಟ್ಕೊಳ್ತವೆ ಮತ್ತು ಅವುಗಳನ್ನ ಮತ್ತೆ ಜೀವನದಲ್ಲಿ ಬೇಕಾದಾಗ ಬಳಸ್ಕೊಳ್ತವೆ. ಅದಕ್ಕೋಸ್ಕರನೇ ಈ ಆನೆಗಳನ್ನು ಜೀವಂತ GPS ಅಂತ ಕರೀತಾರೆ. ಇದಕ್ಕೆ ಕಾರಣ ಆ ಗುಂಪಲ್ಲಿರೋ ಗಂಡಾನೆ ಅಲ್ಲ, ಬದಲಾಗಿ ಒಂದು ವಯಸ್ಸಾಗಿರೋ ಅಜ್ಜಿ ಆನೆ. ಇದು ಆ ಗುಂಪಲ್ಲಿ ನಾಯಕಿಯಾಗಿರ್ತದೆ. ಇದರ ಮುಂದಾಳತ್ವದಲ್ಲಿ ಇಡೀ ಗುಂಪು ಹೋಗೋದು. ಇದು ಅವಕ್ಕೆ ದಾರಿ ತೋರಿಸ್ತಾ ತನ್ನ ಮೊಮ್ಮಕ್ಕಳಿಗೆ ಸುರಕ್ಷಿತವಾದ ಮಾರ್ಗ ಕಲಿಸ್ತದೆ. ಈ ಜ್ಞಾನನ ತನ್ನ ಮುಂದಿನ ತಲೆಮಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಹಾಗೆ ಕಡಿಮೆ ಸೌಂಡ್ ಮಾಡಿ ದೂರದಲ್ಲಿ ಇರುವಂಥ ಆನೆಗಳ ಜೊತೆ ಸಂಪರ್ಕ ಬೆಳೆಸ್ತದೆ. ಬೇಕಾದಾಗ ಅವುಗಳ ಹೆಲ್ಪನ್ನು ಕೂಡ ತಗೊಳ್ತದೆ. ಮತ್ತು ಈ ಆನೆಗಳು ಬರೀ ವಾಸನೆಯಿಂದ ದೂರದಲ್ಲಿರುವಂಥ ನೀರನ್ನು ಕೂಡ ಗುರುತಿಸುವಂಥ ಶಕ್ತಿಯನ್ನು ಪಡ್ಕೊಂಡಿದೆ. ಹಾಗೆ ಇಂಡಿಯಾದಲ್ಲಿ ಒಟ್ಟು 150 ಆನೆ ಕಾರಿಡಾರ್ಗಳನ್ನು ಇಂಡಿಯನ್ ಗೌರ್ಮೆಂಟ್ನ ಅಂಡರ್ನಲ್ಲಿ ಬರುವಂಥ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮ್ಯಾಟಿಕ್ ಚೇಂಜಸ್ ಡಿಪಾರ್ಟ್ಮೆಂಟ್ ಅವರು 15 ರಾಜ್ಯಗಳಲ್ಲಿ ಗುರುತಿಸಿದ್ದಾರೆ. ಅದರಲ್ಲಿ 40ರಷ್ಟನ್ನು ಆನೆಗಳು ಹೆಚ್ಚಾಗಿ ಬಳಸ್ತಾವೆ. 19% ಆನೆಗಳ ಬಳಕೆ ಕಡಿಮೆ ಆಗಿದೆ. ಇನ್ನು 10% ಆನೆ ಕಾರಿಡಾರ್ಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಇವು ಕೇವಲ ಕಿಲೋಮೀಟರ್ನಿಂದ ಹಿಡಿದು 100 ಕಿಲೋಮೀಟರ್ವರೆಗೆ ಇರುವಂಥ ಆನೆ ಕಾರಿಡಾರ್ಗಳು. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ತಮಿಳುನಾಡಿನ ಸೀಗೂರ್ ಪೀಠಭೂಮಿ ಕಾರಿಡಾರ್, ಅಸ್ಸಾಂನ ಕಾಜಿರಂಗ ಕಾರ್ವಿ ಆಂಗ್ಲಾಂಗ್ ಕಾರಿಡಾರ್, ಕರ್ನಾಟಕ ಕೇರಳವನ್ನು ಜೋಡಿಸುವಂಥ ಕಾರಿಡಾರ್, ಒಡಿಶಾ ಮತ್ತು ಜಾರ್ಖಂಡ್ನ ಫಾರೆಸ್ಟ್ ರೀಜನ್ಗಳು ಹೆಚ್ಚು ಆನೆಗಳ ಸಂಚಾರ ಇರುವಂಥದ್ದು. ಹಾಗೆ ಕರ್ನಾಟಕ ಕೂಡ ಭಾರತದಲ್ಲೇ ಪ್ರಮುಖ ಆನೆ ರಾಜ್ಯಗಳಲ್ಲಿ ಒಂದು. ಬಂಡೀಪುರ, ನಾಗರಹೊಳೆ, ಕಾವೇರಿ ವನ್ಯಜೀವಿ ಅಭಯಾರಣ್ಯ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ, ಮಲೆ ಮಹದೇಶ್ವರ ಬೆಟ್ಟ, ಬನ್ನೇರುಘಟ್ಟ ಈ ರೀಜನ್ಗಳು ಕೇರಳ, ತಮಿಳುನಾಡು, ಕರ್ನಾಟಕದಿಂದ ಆನೆಗಳನ್ನು ಸೇರಿಸುವಂಥ ರಸ್ತೆಗಳು. ಇನ್ನು ಕರ್ನಾಟಕ ಮತ್ತು ತಮಿಳುನಾಡು ಪರ್ವತಗಳು ಸೇರಿಸುವಂಥ ಬೆಟ್ಟಗಳನ್ನು ನೀಲಗಿರಿ ಬೆಟ್ಟಗಳು ಅಂತಲೇ ಕರೀತಾರೆ. ಇಲ್ಲೂ ಕೂಡ ಹೆಚ್ಚಾಗಿ ಆನೆಗಳ ಸಂಚಾರ ಮಾಡುವಂಥದ್ದು. ಈ ಆನೆ ಕಾರಿಡಾರ್ ಇಲ್ಲ ಅಂತಂದ್ರೆ ಏನಾಗುತ್ತೆ?
ಈ ಆನೆ ಕಾರಿಡಾರ್ಗಳ ಮಧ್ಯೆ ರಸ್ತೆಗಳನ್ನು, ಟ್ರೈನ್ ಟ್ರ್ಯಾಕ್ಗಳನ್ನು, ರೆಸಾರ್ಟ್ಗಳನ್ನು, ತೋಟಗಳನ್ನು, ಅಕ್ರಮ ಕಟ್ಟಡಗಳನ್ನು ಕಟ್ಟೋದ್ರಿಂದ ಆನೆಗಳು ಜನವಸತಿ ಪ್ರದೇಶದ ಕಡೆಗೆ ತಿರುಗುತ್ತೆ, ಬೆಳೆಯನ್ನು ನಾಶ ಮಾಡುತ್ತೆ, ಮನೆಗಳಿಗೆ ಹಾನಿ ಮಾಡುತ್ತೆ. ಇದು ಮಾನವ ಆನೆಗಳ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಇಲ್ಲಿ ಮನುಷ್ಯ ಅಥವಾ ಆನೆ ಸಾಯುವಂಥದ್ದೇ ಹೆಚ್ಚು. ಈ ಆನೆಗಳು ಬರೀ ಕಾಡಿನ ದೊಡ್ಡ ದೇಹದ ಪ್ರಾಣಿಗಳು ಮಾತ್ರ ಅಲ್ಲ, ಅವು ಕಾಡಲ್ಲಿ ಬೀಜಗಳನ್ನು ಹರಡ್ತಾ ಹೋಗ್ತವೆ, ದೊಡ್ಡ ಕುರುಚಲು ಗಿಡಗಳನ್ನು ತೆರವುಗೊಳಿಸಿ ಬೇರೆ ಪ್ರಾಣಿಗಳಿಗೆ ದಾರಿ ಮಾಡಿಕೊಡ್ತದೆ, ಹೊಸ ಗಿಡಗಳು ಹುಟ್ಟಿಗೂ ಕೂಡ ಸಹಾಯ ಮಾಡ್ತದೆ. ಅದರಿಂದನೇ ಇವುಗಳನ್ನು ಕೂಡ ಕಾಡಿನಲ್ಲಿ ಇರುವಂತಹ ಎಕೋಸಿಸ್ಟಮ್ನ ಇಂಜಿನಿಯರ್ಗಳು ಅಂತಲೇ ಗುರುತಿಸ್ತಾರೆ. ಇವು ಮಾಡುವಂಥ ಈ ದಾರಿನ ಹುಲಿಗಳು, ಚಿರತೆಗಳು, ಕರಡಿ, ಜಿಂಕೆಗಳು, ಕಾಡು ಕೋಣ, ನಾಯಿಗಳು ಹೀಗೆ ಎಲ್ಲ ಸಂಪೂರ್ಣ ಜೀವಿಗಳು ಬಳಸ್ಕೊಳ್ತವೆ. ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಮೈಗ್ರೇಷನ್ ಆಗುತ್ತೆ. ಈ ರೀತಿ ನಡೆಯೋದು ಹೆಚ್ಚಾಗಿ ಬೇಸಿಗೆನಲ್ಲಿ, ಆಹಾರದ ಅಭಾವ ಉಂಟಾದಾಗ, ಮಳೆಯ ಪ್ರಕಾರಗಳು ಬದಲಾದಾಗ. ಹಾಗಾದರೆ ಈ ಆನೆಗಳನ್ನು ಹೇಗೆ ರಕ್ಷಿಸ್ಬೋದು ಅಂತ ನೋಡಿದ್ರೆ, ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಸಂಪರ್ಕಿಸುವಂತಹ ಹಸಿರು ರಸ್ತೆಗಳನ್ನು ಕಾಪಾಡ್ಕೋಬೇಕು. ಅಕ್ರಮವಾಗಿ ಕಾರಿಡಾರ್ಗಳ ಮಧ್ಯೆ ಕಟ್ಟುವಂತಹ ರೆಸಾರ್ಟ್ಗಳನ್ನು, ಕಟ್ಟಡಗಳನ್ನು ತೆರವುಗೊಳಿಸಬೇಕು. ಆನೆಗಳಿಗೆ ರಸ್ತೆ, ರೈಲ್ವೆ ಅಂತ ಜಾಗಗಳಲ್ಲಿ ಅಂಡರ್ ಪಾಸ್ಗಳನ್ನು ನಿರ್ಮಿಸ್ಕೊಳ್ಬೇಕು. ಸ್ಥಳೀಯ ಸಮುದಾಯಗಳನ್ನು ಈ ರೀತಿಯ ಕೆಲಸಗಳಿಗೆ ಹೆಚ್ಚಾಗಿ ಬಳಸ್ಕೋಬೇಕು. ಇದರ ಮೇಲೆ ಹೆಚ್ಚಿನ ಸಂಶೋಧನೆಗಳನ್ನು ಕೈಗೊಳ್ಳಬೇಕು. ಅದಕ್ಕೆ ಉತ್ತಮವಾದಂತಹ ಪರಿಹಾರಗಳನ್ನು ಕಂಡುಹಿಡ್ಕೋಬೇಕು. ಹೀಗಾದರೆ ಮಾತ್ರ ಈ ಆನೆ ರಸ್ತೆಗಳು ಉಳಿಯುವಂಥದ್ದು, ಆನೆ ಮನುಷ್ಯನ ಸಂಘರ್ಷ ಕಡಿಮೆ ಆಗುವಂಥದ್ದು. ಇದು ಕೇವಲ ದಾರಿಯಲ್ಲ, ಸಾವಿರಾರು ವರ್ಷಗಳ ಪ್ರಕೃತಿಯ ಪರಂಪರೆ. ಇದರ ನಾಶ, ಮನುಕುಲದ ನಾಶ ಎರಡೂ ಒಂದೇನೆ. ಯಾರೋ ಕೆಲವರು ದುಡ್ಡಿಗಾಗಿ ಮಾಡುವಂಥ ಇಂಥ ಕೆಲಸಗಳು ಅನೇಕರ ಜೀವಗಳನ್ನು ತೆಗೆದುಕೊಳ್ಳುವಂಥ ದಾರಿಗಳಾಗ್ತವೆ. ಇದರ ವಿರುದ್ಧ ಹೆಚ್ಚಿನ ಕ್ರಮಗಳಾಗಲಿ, ಆನೆ ರಸ್ತೆಗಳು ಉಳಿಯಲಿ, ಇದರ ಮೂಲಕ ಕಾಡನ್ನು ಮತ್ತು ಜೀವ ಸಂಪತ್ತನ್ನು ಉಳಿಸೋಣ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ಮಾಹಿತಿ. ಇದು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.